ಶ್ರೀ, ಇಷ್ಟು ಅರ್ಜೆಂಟಲ್ಲಿ ಎಲ್ಲಿ ಹೋಗ್ತಿದ್ದೀರಾ? ಸಾರಿ, ಹೊರಡ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದಲ್ವಾ? ಹಂಗೇನಿಲ್ಲ ಬಸ್ಸು, ಇಲ್ಲೇ ಹೊಸ ಕೆಲಸ ಇತ್ತು. ನಾನು ಡ್ರಾಪ್ ಮಾಡ್ತೀರಾ? ಅದು ನಾವು ಹೊಸ ಬೇರೆ ಕಡೆ ಹೋಗ್ತಿದ್ದೆ. ಒಟ್ಟಿಗೆ ಹೋಗ್ಬೋದು ಅಂದ್ಕೊಂಡೆ. ಅಲ್ಲ ಶ್ರೀ, ನಾನು ದಿನ ಇನ್ಸ್ಟಿಟ್ಯೂಷನ್ಗೆ ಹೋಗೋದು ಬರೋದು ನಿಮ್ಗೆ ಚೆನ್ನಾಗಿ ಗೊತ್ತು. ಆದರೂ ಒಂದ್ಸಲ ನಾನಲ್ಲಿ ಏನು ಕೆಲಸ ಮಾಡ್ತೀನಿ ಅಂತ ಕೇಳಿದ್ರಾ? ಒಂದೊಂದು ಸಾರಿ ನೀವು ಹೀಗೆ ಆಡೋದು ನೋಡಿದ್ರೆ ನಿಮ್ಮ ಕಾಳಜಿ ಎಲ್ಲ ಸುಳ್ಳು ಅಂತ ಅನ್ಸ್ಬಿಡತ್ತೆ. ಅಯ್ಯೋ ಮಿಸ್ಸು, ಬನ್ನಿ ಡ್ರಾಪ್ ಮಾಡ್ತೀನಿ. ನೋಡಿ, ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ ಹೊರತು ಏನು ಕೆಲಸ ಅಂತ ಈಗಲೂ ಕೇಳ್ತಿಲ್ಲ. ಅಲ್ಲ, ಅದನ್ನು ನೀವೇ ಹೇಳ್ತೀರಾ ಅಂತ. ನಾನು ಇಷ್ಟು ದಿವಸ ಇನ್ಸ್ಟಿಟ್ಯೂಷನಲ್ಲಿ ಲೈಬ್ರರಿಯನ್ನ ಕೆಲಸ ಮಾಡ್ತಿದ್ದೆ. ಯಾಕೆಂದರೆ ನಂಗೆ ಓದಕ್ಕೆ ಬೇಕಾಗಿರೋ ಬುಕ್ಸ್ ಎಲ್ಲ ಸಿಗುತ್ತೆ, ಹಾಗೆ ಟೈಮು ಸಿಗುತ್ತೆ ಅಂತ. ಆದರೆ ಈಗ ಅವ್ರು ನನಗೆ IAS ಮತ್ತು KS ಆಸ್ಪಿರೆಂಟ್ಸ್ಗೆಲ್ಲ ಕೋಚಿಂಗ್ ಕ್ಲಾಸ್ ತೊಗೊಳಕ್ಕೂ ಹೇಳಿದ್ದಾರೆ ಶ್ರೀ. ಹಾಂ ಸರಿ ಮಿಸ್. ಶ್ರೀ, ನಾನಲ್ಲಿ ಏನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಹೇಳಿದ್ದು ನೀವೀಗ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ನನಗೆ ಹೇಳಿ ಅನ್ನೋ ಉದ್ದೇಶದಿಂದ. ರಾಧಾ ಮತ್ತು ಶಶಿಕಲಾ ಅತ್ತೆ ಕಾಣಿಸ್ತಿಲ್ಲ ಅನ್ನೋ ದಿಟ್ಟ ಗೊತ್ತಾದ್ರೆ ಅದಕ್ಕೂ ನಾನೇ ಕಾರಣ ಅಂತ ಬೈತೀರ. ಅದಕ್ಕೆ ಹೊಸಿದಿಗ್ಲು ಅವ್ವ ಅತ್ತೆನ ಹುಡ್ಕೊಂಡವಳೆ. ಈಗ ನಿಮ್ಮ ಜೊತೆ ನಾನು ಆಚೆ ಹೋಗೋದನ್ನ ನೋಡಿದ್ರೆ ಅದೇನಂತಾರೋ. ಶ್ರೀ, ನಿಜವಾಗ್ಲೂ ನಿಮ್ಗೇನೋ ಆಗಿದೆ. ಹೋಗ್ಲಿ ಬಿಡಿ, ಇನ್ಮೇಲಿಂದ ನಾನು ನಿಮ್ಗೇನು ಹೇಳೋದು ಇಲ್ಲ, ಕೇಳೋದು ಇಲ್ಲ. ಅಲ್ಲ ಮಿಸ್, ಕೊನೆ ಪಕ್ಷ ಒಬ್ಬ ಗಂಡನಾಗಿ ನನ್ನ ಡ್ರಾಪ್ ಮಾಡೋಕ್ಕಾಗತ್ತೋ ಇಲ್ವೋ? ಸರಿ ಬಿಡ್ತೀನಿ ಬನ್ನಿ. ಶ್ರೀ, ನಿಮ್ಮ ಬೈಕ್ ಹುಷಾರಾಗಿದೆ ತಾನೆ? ಹಾಂ ಹಾಂ ಹಾಂ. ಆಂಜನೇಯ, ಇದೇನಪ್ಪ ನಿನ್ನ ಪರೀಕ್ಷೆ? ಬಿರ್ನೆ ಗಾಡಿ ಸ್ಟಾರ್ಟ್ ಆಗಂಗೆ ಮಾಡಪ್ಪ. ಅವ್ವ ನೋಡಿದ್ರೆ ಕಷ್ಟ ಆಯ್ತದೆ. ಮೆಸೋ, ನೀವು ಹಂಗೆ ಮುಂದಕ್ಕೆ ನಡ್ಕೊಂಡು ಹೋಯ್ತಾ ಇರಿ, ನಾನು ಗಾಡಿ ಸೆಟ್ ಮಾಡ್ಕೊಂಡು ಬರ್ತೀನಿ. ಪರವಾಗಿಲ್ಲ, ಗಾಡಿ ಸ್ಟಾರ್ಟ್ ಮಾಡಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ, ನೀವು ಸೈಡಿಗೆ ಬನ್ನಿ, ನಾನೇ ಸ್ಟಾರ್ಟ್ ಮಾಡ್ತೀನಿ. ಅಯ್ಯ ಬೇಡ ಬೇಡ. ಅಮ್ಮೋರೆ, ಕೋದಂಡ, ನನಗೆ ಗೊತ್ತಾಯ್ತಾ? ಇಲ್ಲ ಅಮ್ಮೋರೆ, ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಕಂಟಿ, ಇವಳಲ್ಗೆ ಅವ ಅದನ್ನ ಇವ್ರನ್ನ ಇನ್ಸ್ಟಿಟ್ಯೂಷನ್ ಕರ್ಕೊಂಡು ಹೋಗ್ತಿದ್ದಾರೆ. ನಡೀರಿ ಶ್ರೀ. ಏ ಕಂಟಿ, ನಾನು ಹೇಳಿದ ಕೆಲ್ಸಕ್ಕಿನ್ನ ನಿಂಗೆ ಇದೇ ಮುಖ್ಯ ಆಗೋಯ್ತಲ್ವೇ? ಕೋದಂಡ, ಅಮ್ಮೋರೆ, ನಾವ್ ಯಾರ್ಯಾರನ್ನ ನಂಬ್ಕೊಂಡಿದ್ರೆ ಆಗಕ್ಕಿಲ್ಲ. ನೀನೇ ಬಸಿ ಮುಂದೆ ನಿಂತ್ಕೊಂಡು ಕೆಲಸ ನೋಡ್ಕೊ. ಆಯ್ತಮ್ಮೋರೆ. ಅವ ನಾನು ಇವ್ರನ್ನ ಬಿಟ್ಟು ಮಾತಾಡ್ಬೇಡ ನೀನು. ನಾನು ಹೇಳಿದ್ ಒಂದ್ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡಕೊಂಡಿದ್ಯಲ್ವಾ ನೀನು? ನಿಂಗೆ ಹೆಂಗ್ಲ ಗೊತ್ತಾಗಬೇಕು ಕಳ್ಕೊಂಡವ್ರ ದುಃಖ? ನಿನಗ್ ಬೇಕಾದ್ ನಿಂತವ ಆಯ್ತಲ್ಲ, ಇನ್ ಬೇರೆಯವ್ರು ಯೋನಾದ್ರೆ ನಿನ್ಗೆ ಯೋನಲ್ವೇ? ಶ್ರೀ, ಅತ್ತೆ ಯಾವ ವಿಷಯ ಕೋಪ ಮಾಡ್ಕೊಂಡಿದ್ದಾರೆ? ಏನಾಯ್ತು? ಅದು ಅವ್ರೊಂದು ಕೆಲಸ ಹೇಳಿದ್ರು, ಅದನ್ನ ಮಾಡಲಿಲ್ಲ ಅಂತ. ನನ್ನಿಂದ ಹಿಂಗಾಗ್ಲಿಲ್ಲ ತಾನೆ? ಹಂಗೆಲ್ಲ ಏನೂ ಇಲ್ಲ ಮಿಸ್ಸು, ಅದನ್ನ ನೀವು ಮನ್ಸಿಗೆ ಹಚ್ಕೊಬೇಡಿ. ಒಳ್ಳುಮಾ? ಹಾಂ, ನಡೀರಿ. ಓಹೋಹೋ, ಎಲ್ರು ಚಪ್ಪಾಳೆ ತಟ್ಟಿ. ಮಹಾರಾಣಿಯವರು ದೇಶ ಸುತ್ತಕ್ಕೆ ಹೋಗ್ತಾ ಇದ್ದಾರೆ. ದೇಶ ಸುತ್ತಕ್ಕೆ ಹೋಯ್ತಾ ಇರೋದು ಮಹಾರಾಜನ ಜೊತೆನೇ ಅಲ್ವಾ ಅತ್ತೆಮ್ಮ? ನನ್ನ ಖುಷಿನೇಯ. ಹೌದು, ನಿಂಗೆ ಖುಷಿನೇ. ಓಸಿ ಸಿಕ್ಕಿದ್ರೆ ಯಾವ್ದನ್ ಬಿಡ್ತೀರಾ ನೀವೆಲ್ಲ? ಅಲ್ವೇ, ನಿಂಗೆ ನಾಚಿಕೆ ಆಗಲ್ವಾ? ನಿನ್ನ ಗಂಡ ನಿನ್ನನ್ನು ಮೆರೆಸೋದಿಕ್ಕೆ ಇನ್ಯಾರ ಹತ್ರನೋ ಕೈ ಚಾಚಿ ಕಾರ್ ತಂದಿದ್ದಾನೆ, ಅದು ಆ ವಿನೂತನ ಹತ್ರ. ಪಾಪ, ಅದೇನು ಆಸೆ ಇಟ್ಕೊಂಡು ಆ ಹುಡುಗಿ ಕಾರ್ ಕೊಡ್ತೋ ಏನೋ. ನನ್ನ ಮಗ ಆ ಹುಡುಗಿ ಕೂತ್ಕೋಬೇಕಾಗಿರೋ ಜಾಗದಲ್ಲಿ ನೀನ್ ಕೂತ್ಕೋತೀಯ? ನಾಚಿಕೆ ಮಾನ ಮರ್ಯಾದೆ ಇರೋರು ಯಾರು ಈ ರೀತಿ ನಡ್ಕೊಳ್ಳಲ್ಲ. ಆದ್ರೂ ಚಿತ್ರ
ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಕಾರನ್ನ ನನ್ನ ಮಗನಿಗೋಸ್ಕರ ಕೊಟ್ಟಿದ್ದಾಳೆ ಅಂದರೆ ಸರ್ ನಾನು ಹೊರಡೋಣ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಕ್ಕ. ನಂದು ಸಹ ನಾಡ್ದೊಂದು ಪಿಕ್ ತೆಗಿತೀಯಾ? ಬಂತಾ? ಥ್ಯಾಂಕ್ಸ್ ಅಕ್ಕ. ಅಕ್ಕ ಫೋಟೋ ತುಂಬ ಚೆನ್ನಾಗಿ ಬಂದಿದೆ, ಥ್ಯಾಂಕ್ ಯು. ಸಾನವ್ರೆ ನಿಮಗೂ ಕಳಿಸಿದ್ದೀನಿ, ಹೊಡೋಣ? ರೀ ಒಂದು ನಿಮಿಷ, ನಾವು ಆ ಕಾರ್ನಾಗೆ ಹೋಯ್ತೀವಾ? ಹೌದು. ನಾನು ಬರೋಕ್ಕಿಲ್ಲ. ಯಾಕೆ ಸಾನವ್ರೆ? ನಾನು ನನ್ನ ಗಂಡನ ಜೊತೆನಾಗೆ ಬೈಕ್ನಾಗ ಕೂತ್ಕೊಂಡು ತಪ್ಕೊಂಡು ಹೋಗಬೇಕು. ಕಾರ್ನಾಗ ಹೋದರೆ ಏನು ಸಂದಾಗಿರ್ತೈತೆ ಹೇಳಿ? ಅಲ್ಲ ಸಾನವ್ರೆ, ಲಾಂಗ್ ಡ್ರೈವ್ನಾಗ ಕಾರಲ್ಲಿ ಹೋದ್ರೇ ಚೆನ್ನಾಗಿರುತ್ತೆ. ನನ್ನ ಇಲ್ಲೇ ಎಲ್ಲಾದರೂ ಹತ್ರನಾಗೆ ಕರ್ಕೊಂಡೋಗಿ, ನಂಗೆ ನಿಮ್ಮ ಜೊತೆ ಬೈಕ್ನಾಗ ಹೋಗೋದೇ ಇಷ್ಟ. ಮುಂದೆ ನಮ್ಮದೇ ಯಾವಾಗಾರು ಕಾರ್ ಬಂದಾಗ ಅದ್ರಾಗೆ ಹೋಗಮ್ಮ. ಇದು ಬ್ಯಾಡ ರೀ. ಸರಿ, ನಾನು ಹೋಗಿ ಬೈಕ್ ತೆಗಿತೀನಿ, ನೀವು ಬನ್ನಿ. ಲಕ್ಷಾಂತರ ರೂಪಾಯಿ ಕಾರ್ ಕೊಟ್ಟರು ನನ್ನ ಮನಸ್ಸಿನಾಗಿರೋ ಪ್ರೀತಿನ ಯಾರ ಕೈನಾಗೂ ಕೊಡೋಕ್ಕಾಗಕ್ಕಿಲ್ಲ. ಸಾನವ್ರೆ ಬನ್ನಿ. ರೀ ಬಂದಿರಿ. ಅತ್ತೆ ಮುಂತವ ಆಶೀರ್ವಾದ ತಕತೀವ್ನಿ. ಅತ್ತೆಮ್ಮ ಆಶೀರ್ವಾದ ಮಾಡಿ. ಚಿತ್ರಕ್ಕ ಮನೆ ಕಡೆ ಹುಷಾರು, ಇಲ್ಲಿ ಬೆಕ್ಕಿನ ಕಾಟ ಜಾಸ್ತಿನೇ ಐತೆ. ಮುತ್ತು ಎಣ್ಣೆ ಪ್ಯಾಕೆಟ್ ತಗೊಂಡೇನಾ? ಎಲ್ಲ ಮಡಿಕೊಂಡಿದ್ದೀನಿ. ಆಮೇಲೆ ಬೇಳೆಕಾಳು ಇರ್ಲಿಲ್ವಂತೆ, ಬಂದ ಮೇಲೆ ಮನೆಗೆ ಕಳಿಸ್ತೀನಿ ಅಂದ. ದುಡ್ಡು ಕೊಟ್ಯಾ? ಕೊಟ್ಟಿದ್ದೀನಿ, ಯಾವುದು ಬ್ಯಾಲೆನ್ಸ್ ಇಲ್ಲ. ಅಣ್ಣ ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಈ ಪೇಸ್ ಕಟ್ಗಳನ್ನ ಎಲ್ಲೋ ನೋಡ್ದಂಗೆ ಆಯ್ತಲ್ಲ. ಹಂಗೆ ಅದು ಕಂಡ್ರೆ ನಮ್ಗಳ ವಿಷಯ ತಿಳಿಸಿ, ಇಲ್ಲ ಬಂಗಾರಮ್ಮನವ್ರು ಯಾರು ಹುಡುಗರಿಗೆ ಹೇಳಿ. ಹಾಂ ಸರಿ, ಕಂಡ್ರೆ ಹೇಳ್ತೀನಿ ಬಿಡು. ಹಾಂ, ನೀವು ಬಂಗಾರಮ್ಮವ್ರ ಕಡೆರಾ? ಹೌದಾ? ಪೇಸ್ ಕಟ್ನ ಎಲ್ಲೋ ನಾನು ಹತ್ರದಲ್ಲೇ ನೋಡಿದ್ದೀನಿ, ಎಲ್ಲಿ ಅಂತ ಗೊತ್ತಾಯ್ತಾ ಇಲ್ವಲ್ಲ. ಅರ್ಚಕ್ರೆ, ಪುಟ್ಟಕ್ಕ ಅನ್ನೋ ಹೆಸರಲ್ಲಿ ಅರ್ಚನೆ ಮಾಡಿ. ಹಾಂ ಸರಿ. ಜಗತ್ತಿಗೆ ನಿನ್ನ ತಾಯಿ, ಆದರೆ ನನಗೆ ನಮ್ಮ ಅವ್ವನೇ ಎಲ್ಲ. ಅವಳು ಖುಷಿಯಾಗಿ ಆರೋಗ್ಯವಾಗಿದ್ದರೆ ನಮ್ಗೆ ಯಾವ ಸಂಪತ್ತು ಬ್ಯಾಡ ಅವ. ಮಕ್ಕಳಾಗಿ ನೆಮ್ಮದಿ ಕೊಡೋ ಕೆಲಸ ನಾವು ಮಾಡ್ತಿಲ್ಲ ಅಂತ ಗೊತ್ತೈತೆ. ಇನ್ಯಾಕಾದರೂ ಅವಂಗೆ ನೆಮ್ಮದಿ ಕೊಟ್ಟು ಕಾಪಾಡವ. ಅಯ್ಯೋ, ಹೂವು ಎಡಗಡೆ ಬಿತ್ತು. ತಾಯಿ, ಅವಂಗೆ ಏನೂ ಆಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದವ.
ಸಹನ ಅವರೇ? ಹೂವು ಎಡಗಡೆಯಿಂದ ಬಿದ್ದಿದ್ದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ಅವನ ಬಗ್ಗೆ ಹೂವು ಎಡಗಡೆ ಬಿದ್ಮ್ಯಾಕೆ ಅವನ ಬಗ್ಗೆನೇ ಯೋಚನೆ ಮಾಡ್ತೀನಿ. ಸಹನ ಅವರೇ, ಆ ಭಗವಾನ್ ಶ್ರೀಕೃಷ್ಣ ಏನು ಹೇಳಿದಾನೆ ಗೊತ್ತಾ? ನೀವು ಭಕ್ತಿಯಿಂದ ದೇವರಿಗೆ ಹೂವು ಹಣ್ಣು ಕಾಯಿ ಏನೇ ಕೊಟ್ರು ಆರಿಸ್ಕೊಳ್ಳೋದೇನು ಗೊತ್ತಾ? ಭಕ್ತಿ, ಭಕ್ತಿ ಮಾತ್ರ. ಸೊ ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದೆಲ್ಲ ನನ್ಗೆ ಅರ್ಥ ಆಯ್ತಿಲ್ಲ, ಆದರೆ ಏನೋ ಕೆಟ್ಟದಾಯ್ತದೆ ಅಂತ ನನ್ಗೆ ಅನ್ನಿಸ್ತೈತೆ. ಆ ದೇವರೇ ಸೃಷ್ಟಿ ಮಾಡಿರೋ ಎಲ್ಲ ವಸ್ತುಗಳಲ್ಲಿ ನಾವು ಯಾಕೆ ಕೆಟ್ಟದನ್ನು ಹುಡುಕ್ಬೇಕು ಸಹನ ಅವರೇ? ನಿಮ್ಮ ಪ್ರಕಾರ ಇದು ಕೆಟ್ಟದಕ್ಕೆ ಮುನ್ಸೂಚನೆ ಆದರೆ ಹುಷಾರಾಗಿ ಯೋಚನೆ ಮಾಡಿ ಹೆಜ್ಜೆ ಇಡಿ ಅಂತ ಆ ದೇವರೇ ನಿಮ್ಗೆ ಮುನ್ಸೂಚನೆ ಕೊಟ್ಟಿರ್ಬೋದಲ್ವಾ? ಇನ್ ಕೇಸ್ ಕೆಟ್ಟದಾದ್ರೆ ಅಯ್ಯೋ ಬಿಡ್ತು ಅನ್ನಿ. ಆಯ್ತು, ಬಿಡ್ತು. ಓಕೆನಾ? ಆದರೆ ಸಹನ ಅವರೇ, ನೀವು ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೋಬೇಕು. ಈಗ ಕೆಟ್ಟದಾದ್ಮೇಲೆ ಒಳ್ಳೇದು ಬೆಳಕಾಗಿ ಹೊಳಿಲೇಬೇಕಲ್ವಾ? ಆ ನಂಬಿಕೆನ ನಿಮ್ಮಲ್ಲಿ ಯಾವಾಗಲೂ ಇಟ್ಕೊಳ್ಳು. ಈಗಲಾದ್ರೂ ನಗ್ಬೋದಲ್ವಾ? ಹೊರಡೋಣ? ಅಲ್ಲ ರಾಜವ್ವ, ನಾವು ಈ ಮನೆಗೆ ಬಂದು 2 ದಿನ ಆದ್ರೂ ಉಬ್ಬ ಶುಬ್ಬ ಅಂತ ಕೇಳಿದ್ರಿಗೆ ಸುಮ್ಕೆ ಕುಂತ್ಬಿಟ್ರೆ ಹೆಂಗೆ ಅಂತ. ಅಯ್ಯೋ ಶಶಿಕಲಾ, ಯಾಕೆ ಇಟೊಂದು ಅಂದ್ಕೊಂತ್ಯಾ? ಅದನ್ನ ವಿಚಾರಿಸಕ್ಕೆ ಅಂತಾನೆ ಅಲ್ವಾ ನಾನು ಇಲ್ಲಿ ಗಂಟ ಬಂದಿರೋದು. ಈ ಇಸ್ಯಾನ ಫೋನಲ್ಲೇ ಹೇಳ್ಬೋದಿತ್ತು, ಇಲ್ಲಿ ಗಂಟ ಯಾಕೆ ಬಂದ್ರಿ ರಾಜವ್ವ? ಫೋನ್ನಾಗ ಮಾತಾಡಿದ್ರೆ ಬರೀ ಧ್ವನಿ ಕೇಳ್ತೈತೆ, ಅದೇ ನೇರವಾಗಿ ಬಂದು ಮಾತಾಡಿದ್ರೆ ನಿನ್ಗೆ ಹೆಚ್ಚಿಗೆ ಧೈರ್ಯ ತುಂಬೋದಲ್ವಾ ಅಂತ ಬಂದೆ. ಪುಟ್ಟಕ್ಕ ಬಂದ್ಬಿಟ್ರೆ ಈ ಹೆಚ್ಚಿಗೆ ಧೈರ್ಯದ ಹುಚ್ಚೆಲ್ಲ ನಿಂತು ನೀರಾಗೋಯ್ತದ ಅಟ್ಟೆಯ. ಈಗ ಪುಟ್ಟಕ್ಕ ಇಲ್ಲಿ ಬಂದ್ಲು ಅಂತಾನೆ ಇಟ್ಕ. ನಾನು ಅವಳ ನೋಡಿ ಎದ್ರಕ್ಕಿಲ್ಲ. ಯಾಕೆ ಅಂದ್ರೆ ಈಗೆಲ್ಲ ನಡೀತಾ ಇರೋದು ನನ್ನ ಪಿಲಾನ್ ಪ್ರಕಾರನೇಯ. ಪಿಲಾನ ಏನದು? ನೀನು ನಿನ್ನ ಮಗಳು ಕಳೆದೋಗಿರೋ ವಿಷಯ ಗೊತ್ತಾಗಿ ಬಂಗಾರಮ್ಮ ಈಗಾಗಲೇ ನಿಮ್ಮಿಬ್ಬರನ್ನು ಊರೆಲ್ಲ ಹುಡುಕ್ಸ್ತಾವಳೆ. ಈಗ ಏನ್ ಮಾಡೋದು? ನೀನು ಯೋನು ಮಾಡಬೇಡ, ಎಲ್ಲ ಬಂಗಾರಮ್ಮನೇ ಮಾಡ್ತಾಳೆ. ಬಂಗಾರಮ್ಮ ನಿಮ್ಮಿಬ್ಬರನ್ನ ಬೀದಿ ಊರೂರು ಹುಡುಕಿದ್ರು ನೀವು ಎಲ್ಲೂ ಸಿಗದೆ ಕೊನೆಗೆ ಪುಟ್ಟಕ್ಕನ ಮನೇಲಿ ಸಿಕ್ಕಿದ್ರೆ ಬಂಗಾರಮ್ಮ ಮತ್ತೆ ಆ ಪುಟ್ಟಕ್ಕನ ಸಂಬಂಧ ಬೆಂಕಿಗೆ ಸಿಕ್ಕಿರೋ ತೆಂಗಿನ ಉರಿ ತರ ಉರ್ದೋಯ್ತದೆ. ಸಹನ ಅವ್ರೆ, ಏನು ತಗೋತೀರಾ? ನಂಗೆ ಏನೂ ಬೇಡ, ನೀವು ತಕೊಳ್ಳಿ. ನಾನು ಒಬ್ಬನೇ ತಕೊಳ್ಳೋಕ್ಕೆ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದ? ನನ್ನ ಸಮಸ್ಬಿಡಿ. ಒಂದು ಸ್ವಲ್ಪ ಹೊತ್ತು ಖುಷಿಯಾಗಿ ಕಾಲ ಕಲ್ಯಾಣ ಅಂತ ನೀವು ಇಲ್ಲಿ ಕರ್ಕೊಂಬಂದ್ರಿ, ಆದರೆ ನಾನು ನಿಮಗೆ ಬ್ಯಾಸರ ಮಾಡಿಸ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ನಮ್ಮ ಮೇಡಮ್ ಮೂಡು ಫ್ರೆಶ್ ಆಗೋ ಥರ ಒಂದು ಸೂಪರ್ ಆಗಿರೋ ಸ್ಟ್ರಾಬೆರಿ ಮಿಲ್ಕ್ ಶೇಕು, ನನಗೊಂದು ವೆನಿಲಾ ಮಿಲ್ಕ್ ಶೇಕು. ಓಕೆ ಸರ್, ಆಯಿತು, ತೊಗೊಂಬರ್ತೇನೆ. ಹಾಗೇನಿಲ್ಲ ಸಹನ ಅವರೇ, ನಿಮಗೆ ನೆನಪಿದೆಯಾ ನಾನು ನಿಮ್ಮ ಮೆಸ್ಸಿಗೆ ಬಂದಾಗೆಲ್ಲ ನೀವು ನನ್ನನ್ನು ನೋಡಿದಾಗ ನಿಮ್ಮ ಮುಖದ ಮೇಲೆ ಒಂದು ನಗು ಮೂಡ್ತಾ ಇತ್ತು. ಆ ನಗು ಇವಾಗ ಕಾಣಿಸ್ತಾನೆ ಇಲ್ಲ ಸಹನ ಅವರೇ. ಪ್ಲೀಸ್ ನಾನು ನಿಮಗೋಸ್ಕರ ಒಂದೇ ಒಂದ್ಸಲಿ ಸ್ಮೈಲ್. ದಿಟ ಇವನು ಅಂದರೆ ನಿಮ್ಮನ್ನು ನೆನೆಸ್ಕೊಂಡಾಗೆಲ್ಲ ನಿಮ್ಗಿಂತ ಮೇಡಮಗೆ ಎಪ್ತಿ ಬರ್ತಾರೆ. ಎಲ್ಲಿ ಕಳ್ಟೋಗಿದ್ದೀರಾ ಸರ್ ನಾವ್ರೆ? ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ.
ತಗೊಳ್ಳಿ ಸರ್ ನಾವ್ರೆ. ರೀ ಫೋನ್ನ ಪಕ್ಕಕ್ಕೆ ಮಡ್ಗಿ ನನ್ನ ಜೊತೆ ಖುಷಿಯಾಗಿರ್ಬೇಕು ಅಂತ ಇಲ್ಲಿ ಕರ್ಕೊಂಬಂದು ನೀವು ಫೋನ್ ನೋಡ್ತಾ ಕೂತ್ಕೊಂಡ್ರೆ ಸಾರಿ ಸಾರಿ ಸಾರಿ. ದಿಟ ಹೇಳ್ಬೇಕು ಅಂದರೆ ನಾನೇ ನಿಂತ ಸಾರಿ ಕೇಳಬೇಕು. ನೀವು ಮೊದಲನೇ ಕಿತ್ತ ಪಿರುತಿಯಿಂದ ಆಚೆ ಕರ್ಕೊಂಬಂದಿದ್ದೀರಾ, ಆದರೆ ನಾನೇ ನಿಮಗೆ ಬ್ಯಾಸರ ಮಾಡಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಹಾಗೇನಿಲ್ಲ ಸರ್ ನಾವ್ರೆ, ನನಗೆ ನೀವು ಖುಷಿಯಾಗಿರೋದು ಅಷ್ಟೇ ಮುಖ್ಯ. ದೇವಸ್ಥಾನದಲ್ಲಿ ಆಗಿರೋದು ನೀವು ಮನ್ಸು ಕಚ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಈ ಕೂಲ್ ಆಗಿರೋ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಕುಡಿದು ಮುಂದೇನು ಮಾಡೋಣ ಅಂತ ಹೇಳಿ ಮಾಡೋಣ. ಫಿಲಮ್ ಹೋಗೋಣ. ನನಗೆ ಅವು ನೋಡಬೇಕು ಅಂತ ಅನಿಸ್ತಾ ಇದೆ. ನೀವು ಬ್ಯಾಡ ಅಂದರೆ ಬ್ಯಾಡ. ಹೋಗೋಣ, ಆದರೆ ಒಂದು ಕಂಡೀಷನ್. ನೀವು ನನ್ನ ನೋಡಿದಾಗ ಮೆಸೇಜ್ ಸ್ಮೈಲ್ ಕೊಡ್ತಿದ್ರಲ್ಲ, ಆ ಸ್ಮೈಲ್ ನನಗೆ ಈಗ ಬೇಕು. ಐ ರಿಯಲಿ ಲವ್ ದಟ್. ಕೇಳಿದ ತಕ್ಷಣ ಹಾಕ್ಬಿಟ್ರಲ್ಲ ಸಾನ್ ಅವರೇ, ಕುಡೀರಿ. ಯಾರೋ ನಿನ್ನ ಹೆಸರನ್ನ ಆಚೆ ಒಂದೇ ಸಮಕ್ಕೆ ಕರಿತಿದ್ರು, ಆದರೆ ನಾನು ಆಚೆ ಹೋಗ್ಲಿಲ್ಲ. ನಿಮ್ದು ಒಂದು ಮಾತು ಕೇಳಬೇಕು ಅಂತೀವಿ. ನೀವು ಬಂಗಾರಮ್ಮನವ್ರ ಊರಿಗೆ ಹೋಯ್ತೀನಿ ಅಂತಲ್ವೇ ಹೇಳಿರೋದು? ಆದರೆ ಎಲ್ಲ ಕಡೆಯೂ ನಿಮ್ಮಿಬ್ಬರು ಫೋಟೋ ತೋರಿಸಿ ಹುಡುಕ್ತಾವ್ರೆ. ಆದರೂ ನೀವು ಇಲ್ಲಿರೋ ಸುದ್ದಿ ನಂಗೆ ಗೊತ್ತಿದ್ರು ನಾನು ಹೇಳ್ದೆ ಬಂದ್ಬಿಟ್ಟೆ. ಅಮ್ಮವ್ರೆ, ನೀವು ಇಲ್ಲಿರೋದನ್ನ ನಾನು ಬಂಗಾರಮ್ಮನವ್ರ ಹೇಳ್ಬಿಡ್ತೀನಿ. ಪಾಪ ಅವ್ರು ನಿಮ್ಮನ್ನು ಕಾಣ್ದಾಗ ಎಷ್ಟು ಒದ್ದಾಡ್ತವ್ರೋ ಹೆಂಗೆ ಕತಿಯೋ. ಹಂಗೇನ ಮಾಡಿಬಿಟ್ರೆ ನಾನು ಬದುಕೋಕ್ಕಿಲ್ಲ ಪುಟ್ಟಕ್ಕ. ಅಯ್ಯಯ್ಯೋ, ಇದ್ಯಾ ನೀ ಇಂಥ ಮಾತಾಡ್ತಿದ್ದೀರಿ? ನಮ್ಮನ್ನು ಹುಡುಕ್ತಿರೋರು ಬಂಗಾರಮ್ಮ ಅದಕ್ಕೇನೆ ಅಂತ ನಿಂಗೆ ಹೆಂಗೆ ಗೊತ್ತು? ಅದಕ್ಕೇನೆ ಕೇಳಿದ್ರಾ? ಇಲ್ಲ, ಹುಡುಕ್ತಿರೋರೆಲ್ಲ ಅವ್ರ ಕಡೆಯವರೇ. ಅವ್ರ ಕಡೆಯವರು ಬ್ಯಾರೆ ಉದ್ದೇಶಕ್ಕೂ ಹುಡುಕ್ತಿರ್ಬೋದು. ಯಾರೇ ಉದ್ದೇಶಕ್ಕೆ ಅಂದರೆ ನಮ್ಗದ್ಯಾ ಕಂಟಕಕ್ಕಾದಿದೆಯೋ ಗೊತ್ತಿಲ್ಲ ಪುಟ್ಟಕ್ಕ. ಆದರೆ ನೀನು ಮಾತ್ರ ಅವ್ರು ಮಾಡೋ ತಂತ್ರಕ್ಕೆ ತಲೆಜೀವ್ ಬೇಡ. ಅದಕ್ಕೆ ಯಾವಾಗ ಯೋನ್ ಮಾಡ್ತಾರೋ ಗೊತ್ತಾಗಕ್ಕಿಲ್ಲ. ನಾವು ಊರಾಗಿಲ್ಲದೆ ಇರೋ ವಿಷಯ ಗೊತ್ತಾಯ್ತೋ ಯೋನೋ. ಈ ವಿಷಯದಾಗೆ ನಂಗೆ ಅದಕ್ಕೆ ಮ್ಯಾಕೆ ನಂಬಿಕೆನೇ ಇಲ್ಲ. ಅವ್ರಿಗೆ ನಮ್ಮ ಮ್ಯಾಕೆ ಕಾಳಜಿ ಇದ್ದಿದ್ರೆ ಅವ್ರ ಮನೆಯಲ್ಲೇ ನಮ್ಗೆ ಉಳಿಸ್ಕೊತಿದ್ರು. ಅವ್ರ ಮನ್ಸಿನಾಗೆ ನಮಗೆ ಜಾಗ ಇಲ್ಲ ಪುಟ್ಟಕ್ಕ. ಅವರಿಂದ ನಮ್ಗೆ ಅಪಾಯ ಐತೆ. ನೀನೇ ನಮ್ಮನ್ನು ಕಾಪಾಡಬೇಕು. ಅಯ್ಯ, ಬಂಗಾರಮ್ಮನವ್ರ ಬಗ್ಗೆ ನೀವ ಇಂಥ ಮಾತಾಡ್ತಿರೋದು? ಕೆಲವು ವಿಷಯಗಳನ್ನ ನಾನು ನಿಮ್ಗೆ ಹೇಳಿಲ್ಲ. ಬಂಗಾರಮ್ಮನವ್ರ ಬಣ್ಣ ಆಚೆ ಬರಬಾರ್ದು ಅಂತ ನಾನು ಸುಮ್ಕೆ ಇವ್ನಿ. ಅಲ್ಲ ಪುಟ್ಟಕ್ಕ, ನನ್ನ ಮಗಿನ ಆಸ್ಪತ್ರೆನಾಗ ಬಿಟ್ಟಿದ್ದಷ್ಟೆ, ಇನ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಹಂಗೇನಾರ ಅವ್ರ ಮನಸ್ಸು ಮಾಡಿದ್ದಿದ್ರೆ ನನ್ನ ಕೂಸಿಟ್ಟೋದಕ್ಕೆ ಸರಿಯಾಗಿರೋಳು. ಇಲ್ಲ ಮೋರೆ, ಒಂದು ಚಿತ್ತ ಬಂಗಾರಮ್ಮನವ್ರ ಮೇಲೆ ತೆಪ್ಪು ತಿಳ್ಕೊಂಡು ದೊಡ್ಡ ಅನಾಹುತನೇ ಆಗೈತೆ. ಇಲ್ಲ, ನಾನು ಈ ಇಸಿದಾಗೆ ಹಂಗೆ ಮಾಡೋಕ್ಕಿಲ್ಲ. ಪುಟ್ಟಕ್ಕ, ಬೇಕಾದ್ರೆ ನಿನಗೆ ಕೈ ಮುಗಿತೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಪುಟ್ಟಕ್ಕ. ನನ್ನ ಮಗಳು ಹುಷಾರಾದ ಮರುಕ್ಷಣಕ್ಕೆ ನಾನಿಲ್ಲಿರಕ್ಕಿಲ್ಲ. ಈಗ ನನ್ನ ಮಗಳ ಜೀವನನ ಸರಿ ಮಾಡಕ್ಕೆ ಹೋಗಿ ಹಿಂಗೆ ಹಾಳು ಮಾಡವ್ರೆ. ಇನ್ನು ಅವ್ರ ಕೈಗೆ ಸಿಕ್ಕಿದ್ರೆ ನಮ್ಮ ಉಸಿರೇ ನಿಲ್ಲಿಸ್ಬಿಡ್ತಾರೆ ಪುಟ್ಟಕ್ಕ. ನೀನು ಹೆಣ್ಣೆತ್ತವಳು, ನಾನು ನಿನ್ನ ತೀಟೋನ್ ಕೇಳ್ಕೋಬೇಕೆ. ದಯವಿಟ್ಟು ನಮ್ಮನ್ನು ಕಾಪಾಡು ಪುಟ್ಟಕ್ಕ.